ಸೆಕ್ಸ್ಲೆಸ್ ಮ್ಯಾರೇಜ್ ಅಥವಾ ಅನ್ಕನ್ಸ್ಯೂಮೇಟೆಡ್ ಮ್ಯಾರೇಜ್. ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಒಂದು ಲವ್ ಇರುತ್ತೆ, ಕೇರ್ ಇರುತ್ತೆ, ಒಂದು ಅಟ್ಯಾಚ್ಮೆಂಟು ಪ್ರತಿಯೊಂದು ಇರುತ್ತೆ. ಇವನ್ ಸೆಕ್ಷುವಲ್ ಆ್ಯಕ್ಟಿವಿಟಿ ಅಂತ ಬಂದಾಗ ಒಂದು ಫೋರ್ ಪ್ಲೇ ರೊಮ್ಯಾನ್ಸಲ್ಲಿ ತುಂಬ ಕಂಫರ್ಟಬಲ್ ಇರ್ತಾರೆ. ಯಾವಾಗ ಸೆಕ್ಷುವಲ್ ಇಂಟರ್ಕೋರ್ಸ್ ಒಂದು ಪೆನ್ನಿಸ್ ವೆಜೇನ ಎಂಟ್ರಿ ಆಗಬೇಕು ಅಂತ ಅಂದಾಗ ಮೆನ್ನಲ್ಲಿ ಕೆಲವೊಂದು ಟೈಮ್ ಅರ್ಲಿ ಎಜಾಕ್ಯುಲೇಷನ್ ಆಗುತ್ತೆ ಅಥವಾ ಎರೆಕ್ಷನ್ ಪ್ರಾಬ್ಲಮ್ ಆಗುತ್ತೆ. ವುಮನ್ನಲ್ಲಿ ಬರ್ನಿಂಗ್ ಸೆನ್ಸೇಷನ್ ಅಥವಾ ವೆಜೇನ ಟೈಟ್ ಇರೋದು ಈ ಥರ ಆಗುತ್ತೆ. ಅಂದರೆ ಮೆನ್ನಲ್ಲಿ ಅಥವಾ ವುಮನ್ನಲ್ಲಿ ಸಮ್ ಸೆಕ್ಸ್ ಪ್ರಾಬ್ಲಮಿಂದ ಕಂಪ್ಲೀಟ್ ಇಂಟರ್ಕೋರ್ಸ್ ಅಥವಾ ಪೆನಟ್ರೇಷನ್ ಅಥವಾ ಸಂಭೋಗ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ನಾವು ಸೆಕ್ಸ್ಲೆಸ್ ಮ್ಯಾರೇಜ್ ಅಂತ ಹೇಳ್ತೀವಿ. ಗ್ಲೋಬಲಿ ಹೇಳಬೇಕು ಅಂದರೆ ಒಂದು 24-25% ಕಪಲ್ ಇದ್ದಾರೆ. ನಮ್ಮಲ್ಲಿ 1 ಮಂತಿಗೂ ಬರ್ತಾರೆ, 1 ಇಯರ್ಗೂ ಬರ್ತಾರೆ, ಇವನ್ ಕೆಲವೊಬ್ರು 8 ಇಯರ್ಸ್ ಆದಮೇಲೂ ಬಂದಿದ್ದಾರೆ. ಇದಕ್ಕೆ ಟ್ರೀಟ್ಮೆಂಟ್ ಏನು ಅಂದರೆ ಮೆನ್ನಲ್ಲಿ ಪ್ರಾಬ್ಲಮ್ ಇದೆಯಾ, ವುಮನ್ನಲ್ಲಿ ಪ್ರಾಬ್ಲಮ್ ಇದೆಯಾ, ಇನ್ವೆಸ್ಟಿಗೇಷನ್ ಬೇಕಾ, ಅದ್ರ ಪ್ರಕಾರ ಪ್ಲ್ಯಾನ್ ಮಾಡಿಕೊಂಡು ಒಂದು ಕಪಲ್ ಸೆಕ್ಸ್ ಥೆರಪಿ ತಗೊಳ್ಳೋದ್ರಿಂದ ಈ ಪ್ರಾಬ್ಲಮಿಂದ ಹೊರಗಡೆ ಬರ್ಬೋದು.